ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿವಸದಿಂದ ನಾನು ವೀಡಿಯೋ ಬಿಟ್ಟಿರಲಿಲ್ಲ. ಸೊ ನನಗೆ ಎಕ್ಸಾಮ್ಸ್ ಇರೋ ಕಾರಣದಿಂದ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಈಗ ಒಂದು ನ್ಯೂ ಪ್ರಾಡಕ್ಟ್ ಜೊತೆ ನಾನು ಇಲ್ಲಿ ನಿಮಗೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಅದೇನು ಅಂದರೆ ನಿಮಗೆ ಓಪನ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ ನೋಡಿ. ಸೊ ನೋಡಿ, ಕಾಣ್ತಿದೆಯಲ್ಲ, ಇದು ಬಂದು DJI Naza M ಲೈಟ್ ಮಲ್ಟಿ ರೋಟರ್ನ ಫ್ಲೈಟ್ ಕಂಟ್ರೋಲರು. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿತ್ತು, ನಾನು ಡ್ರೋನ್ ಬಿಲ್ಡ್ ಮಾಡ್ತೀನಲ್ಲ, ಆಲ್ರೆಡಿ 2 ವೀಡಿಯೋಸಿಂದ ನಾನು ಡ್ರೋನ್ ಬಿಲ್ಡ್ ವೀಡಿಯೋನ ನಾನು ಬಿಟ್ಟಿದ್ದೀನಿ. ಸೊ ನಾನು ಹೇಳಿದ್ನಲ್ಲ ನಿಮಗೆ, ಆಲ್ಮೋಸ್ಟ್ ನಾನು ಒಂದು ಒಳ್ಳೆ ಫ್ಲೈಟ್ ಕಂಟ್ರೋಲರ್ನ ಚೂಸ್ ಮಾಡ್ತೀನಿ ಅಂತ. ಸೊ ಇದು ನೋಡಿ, DJI ಇದು Naza M ಲೈಟ್ ಅಂತ, ವಿತೌಟ್ GPS ತೊಗೊಂಡಿದ್ದೀನಿ ನಾನಿದು. ಸೊ ನೋಡಿ, DJIinnovations.com ಅಂತ ಇದೆ. ಸೊ ಈಗ ಇದನ್ನು ನಾನು ಫಸ್ಟ್ ಓಪನ್ ಮಾಡ್ತೀನಿ. ಓಪನ್ ಮಾಡಿಬಿಟ್ಟು ನಮಗೆ ಇದರಲ್ಲಿ ಏನೇನು ಕಂಟೆಂಟ್ ಇದೆ ಅಂತ ತೋರಿಸ್ತೀನಿ ನೋಡಿ. ಸೊ ಈಗ ನಾನು ಫಸ್ಟ್ ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಫಸ್ಟ್ ನಮಗೆ ಓಪನ್ ಮಾಡಿದ ತಕ್ಷಣ ಯೂಸರ್ ಮ್ಯಾನ್ಯಲ್ ಸಿಕ್ತು. ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾನೆ, ವಾರಂಟಿ ಮತ್ತು ಯೂಸರ್ ಮ್ಯಾನ್ಯಲ್ಲು. ಸೊ ಇದನ್ನು ನಾವು ಸೈಡ್ಗಿಟ್ರೆ, ಸೊ ಇದೇ ನಮ್ಮ ಬಂದು ಫ್ಲೈಟ್ ಕಂಟ್ರೋಲರು. ಸೊ ನೋಡಿ, ತುಂಬ ಚೆನ್ನಾಗಿದೆ ಇದು. ಸೊ ನಮಗೆ ನೆಕ್ಸ್ಟ್ ಇದರೊಳಗೆ ಇನ್ನೇನು ಸಿಗುತ್ತೆ ಅಂದರೆ ಪವರ್ ಸಪ್ಲೈ ಸಿಗುತ್ತೆ, UBEC ಪವರ್ ಸಪ್ಲೈ. ಸೊ ನಾವು ಇದನ್ನು ಈಸಿಯಿಂದ ಬ್ಯಾಟ್ರಿ ಜೊತೆ ಬ್ಯಾಟ್ರಿಯಿಂದ ನಮಗೆ ಕನ್ವರ್ಟ್ ಮಾಡಿ ವೋಲ್ಟೇಜನ್ನು ನಮ್ಮ ಫ್ಲೈಟ್ ಕಂಟ್ರೋಲರ್ಗೆ ಕೊಡುತ್ತೆ. ಸೊ ಮತ್ತು ನಮಗೆ ಇದರಲ್ಲಿ ನೋಡಿದ್ರೆ ವಯರ್ಸ್, ಫುಲ್ ಬಂಚ್ ಆಫ್ ವಯರ್ಸ್ ಕೊಟ್ಟಿದ್ದಾನೆ. ಸೊ ನಾವು ವಯರ್ಸನ್ನು ಇದನ್ನು ಕನೆಕ್ಟ್ ಮಾಡಿಕೊಂಡು ನಮ್ಮ ಮೋಟರ್ಸ್ ಜೊತೆ ಕನೆಕ್ಟ್ ಮಾಡೋದಕ್ಕೆ. ಸೊ ಮತ್ತು ಇದು ನಮಗೆ LED ಇಂಡಿಕೇಟರ್ ಇದು. ಸೊ LED, ರಿಮೋಟ್ LED ಅಂತ ಸಹ ಕರೀತಾರೆ ಇದನ್ನು, LED ಇಂಡಿಕೇಟರು. ಸೊ ಮತ್ತು ನಮ್ಗೆ ಇಲ್ಲೊಂದು USB ಕೇಬಲ್ ಕೊಟ್ಟಿದ್ದಾನೆ. ಸೊ ನಮಗೆ ಪ್ರೋಗ್ರಾಮಿಂಗ್ ಮಾಡೋದಕ್ಕೆ ಎಲ್ಲದಕ್ಕೂ ಯೂಸ್ ಆಗಲಿ ಅಂತ USB ಕೇಬಲ್ ಇದೆ. ಸೊ ಇದರೊಳಗೆ ಇನ್ನೇನೂ ಇಲ್ಲ ಫ್ರೆಂಡ್ಸ್. ಬಾಕ್ಸ್ನ ನಾವು ಸೈಡ್ಗೆ ಇಡೋಣ ಈಗ. ಸೊ ಕಾಂಪೊನೆಂಟ್ಸ್ ಇದೆ ಇಲ್ಲಿ. ಸೊ ನೋಡಿದರೆ ಫಸ್ಟ್ ಇಲ್ಲಿ ನಮಗೆ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದೇನೆ DJI ಕಡೆಯಿಂದ. ಸೊ ಯೂಸರ್ ಮ್ಯಾನ್ಯಲನ್ನು ನಾವು ಓದ್ಕೊಂಡು ಒಂದು ಟೈಮ್ ನೀವು ಯೂಸ್ ಮಾಡಿ. ಸೊ ನಿಮಗೆ ಸೈಡ್ಗಿಟ್ರೆ, ಸೊ ಫಸ್ಟ್ ಬಂದು ನಮಗೆ ಇದೇ ಬಂದು ಫ್ಲೈಟ್ ಕಂಟ್ರೋಲರು. ಸೊ ಈಗ ಇದನ್ನು ಓಪನ್ ಮಾಡ್ತೀನಿ ನೋಡಿ. ತುಂಬ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಸೊ ಇದು ನಿಮಗೆ ಬೈ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಇದು ಅರೌಂಡ್ 5500 ರುಪೀಸಲ್ಲಿ ನಾನು ರೋಬೋಲ್ಲಿ ಬೈ ಮಾಡಿದ್ದನ್ನು. ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಇದು ಬಿಲ್ಡ್ ಕ್ವಾಲಿಟಿ ಮಾತ್ರ. ಸೊ ಫಸ್ಟ್ ಇದನ್ನು ನೋಡಿದ್ವಿ. ಸೊ ನೆಕ್ಸ್ಟ್ ನಾವು ಇನ್ನೇನು ನೋಡೋಣ ಅಂದರೆ, ಸೊ ನೆಕ್ಸ್ಟ್ ಬಂದು UBEC ಪವರ್ ಸಪ್ಲೈ ಇದು. ಸೊ ನೋಡಿ, ನಿಮಗೆ DJI ಬ್ರ್ಯಾಂಡಿಂಗ್ ಇದೆ ಇದರ ಮೇಲೆ. ಸೊ ಇಲ್ಲಿ ನಾವು ಇನ್ಪುಟ್ 12 ವೋಲ್ಟನ್ನು ಕೊಟ್ಟರೆ ನಮಗೆ ಇದು ಔಟ್ಪುಟ್ 5 ವೋಲ್ಟಿಗೆ ಕನ್ವರ್ಟ್ ಮಾಡಿ ನಮಗೆ ಕೊಡುತ್ತೆ. ಸೊ ಇದನ್ನು ನಾವು ಇದಕ್ಕೆ ಪವರ್ ಸಪ್ಲೈ ಮಾಡ್ಯೂಲ್ ಇದು. ಬ್ಯಾಟ್ರಿಯಿಂದ ನಮಗೆ 5 ವೋಲ್ಟ್ಸ್ಗೆ ಕನ್ವರ್ಟ್ ಮಾಡುತ್ತೆ. ಸೊ ನೋಡಿ, ನಿಮಗೆ ಅಪ್ ಟು ನೀವು 2S ಇಂದ 6Xವರೆಗೂ ಕೊಡ್ಬೋದು. 6S ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡ್ಬೋದು. ಸೊ ನಿಮಗೆ ನೋಡಿ, ಇಲ್ಲಿ 3 ಆ್ಯಂಪ್ಸು 5 ವೋಲ್ಟ್ಸ್ ಬರುತ್ತೆ ಮತ್ತು ಗ್ರೌಂಡ್ ಇದೆ. ಸೊ ಇದು ನಾರ್ಮಲಾಗಿ ಗೊತ್ತಿರೋದೆ. ಸೊ ಎರಡು ಸೈಡ್ಗೆ ಇಡೋಣ. ಸೊ ನಮಗೆ ಮೂರನೇದು ಬಂದು ಇಲ್ಲಿ ರಿಮೋಟ್ LED ಅಂತ. ಸೊ ನೋಡಿ, ನಿಮಗೆ ಇಲ್ಲಿ ಕಾಣ್ತಿದೆ, ಇದು ರಿಮೋಟ್ LED ಅಂತ ಕರೀತಾರೆ, ಗೊತ್ತಾ ನಿಮಗೆ. ಸೊ ಇದರಿಂದ ನಾವು ಪ್ರೋಗ್ರಾಮಿಂಗ್ ಮಾಡೋದಕ್ಕೆ ನಾವು ಇದ್ರ ಮೂಲಕ ಪ್ರೋಗ್ರಾಮಿಂಗ್ ಮಾಡಬೇಕಾಗುತ್ತೆ. ಇದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೊಂಡು ಇದಕ್ಕೆ ನಮ್ಮ ಫ್ಲೈಟ್ ಕಂಟ್ರೋಲರ್ ಜೊತೆ ಕನೆಕ್ಟ್ ಮಾಡಿಕೊಂಡು ಮಾಡಬೇಕು ಪ್ರೋಗ್ರಾಮಿಂಗು. ಸೊ ಇದು LED ನಿಮಗೆ ಅಪ್ ಟು 16 ಕಲರ್ಸ್, ಅಂದರೆ ಅಪ್ ಟು 4-5 ಕಲರ್ಸ್ ಬರುತ್ತೆ ನಮಗೆ, ಒಂದೊಂದು ಮೋಡ್ಸ್ಕೊಂಡಂತ. ನಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಡ್ರೋನ್ ಮೇಕಿಂಗ್ ವೀಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು ಬಂದು ರಿಮೋಟ್ LED ಅಂತ ಕರೀತಾರೆ. ಸೊ ನೆಕ್ಸ್ಟ್ ಬಂದು ಇಲ್ಲಿ ನಮಗೆ ಬಂಚ್ ಆಫ್ ವೈರ್ಸ್ ಕೊಟ್ಟಿದ್ದಾನೆ ಮೋಟ್ರ್ ಜೊತೆ ಕನೆಕ್ಟ್ ಮಾಡ್ಕೊಳೋದಕ್ಕೆ.
ಸೊ ನೋಡಿ, ಇದು ಬಂಚ್ ಆಫ್ ವೈರ್ಸ್ ಇದೆ ಮತ್ತು ಡಬಲ್ ಸೈಡೆಡ್ ಗಮ್ ಟೇಪ್ ಕೊಟ್ಟಿದ್ದಾನೆ ಫಿಕ್ಸ್ ಮಾಡ್ಕೊಳೋದಕ್ಕೆ. ಸೊ ಮೋಟಾರ್ಸಿಂದ ನಾವು ಡೈರೆಕ್ಟ್ ನಮ್ಮ ಫ್ಲೈಟ್ ಕಂಟ್ರೋಲರ್ ಜೊತೆ ಕನೆಕ್ಟ್ ಮಾಡೋದಕ್ಕೆ ಇದು ಕೊಟ್ಟಿದ್ದಾನೆ ಇಲ್ಲಿ. ಸೊ ಇದನ್ನು ಸೈಡ್ಗಿಟ್ಟರೆ ನಮಗೆ ಲಾಸ್ಟ್ಗೆ ಬಂದು ಇಲ್ಲಿ ಒಂದು DJI ಬ್ರ್ಯಾಂಡಿಂಗ್ USB ಕೇಬಲ್ ಕೊಟ್ಟಿದ್ದೀನಿ ಪ್ರೋಗ್ರಾಮಿಂಗ್ ಮಾಡ್ಕೊಳೋದಕ್ಕೆ. ಸಖತ್ತಾಗಿದೆ, ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದೀನಿ. ಸೊ ಓವರಾಲ್ ನಮಗೆ DJI ಕಡೆಯಿಂದ ಇಷ್ಟೇ ಫ್ರೆಂಡ್ಸ್ ಕೊಟ್ಟಿರೋದು. ಸೊ ಇದರಲ್ಲಿ ಬಂದು ನಾನು ನಮ್ಮ ಅಪ್ಕಮಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡ್ರೋನ್ನ ಫುಲ್ ಮೇಕಿಂಗ್ ವಿಡಿಯೋ ಮತ್ತು ಇದನ್ನೆಲ್ಲ ಕನೆಕ್ಟ್ ಮಾಡಿ ಫ್ಲೈ ಮಾಡಿ ತೋರಿಸ್ತೀನಿ. ಸೊ ನಾನು ತುಂಬ ದಿವಸದಿಂದ ಕಾಯ್ತಿದ್ದಿದ್ದು ಇದಕ್ಕೋಸ್ಕರನೇ ಫ್ರೆಂಡ್ಸ್. ಸೊ ನನಗೆ ಎಕ್ಸಾಮ್ಸ್ ಬೇರೆ ಇತ್ತು, ನಾನು ಅದರಿಂದ ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ಸೊ ನಾನೀಗ ಬೈ ಮಾಡಿದ್ದೀನಿ ನೋಡಿ DJI Naza M ರೋಟರ್ ಅಂತ, M ಲೈಟ್ ಇದು. ಸೊ ವಿತೌಟ್ GPS ತೊಗೊಂಡಿದ್ದೀನಿ. ನಾನು ಅಪ್ಕಮಿಂಗ್ ನೆಕ್ಸ್ಟ್ ನಾನು ಇದಕ್ಕೆ GPS ಅನ್ನು ಸಹ ನಾನು ಅಪ್ಗ್ರೇಡ್ ಮಾಡ್ಕೊಬೋದು. ಸೊ GPS ನನಗೆ ಅರೌಂಡ್ 4,000 to 5,000 ಮತ್ತು ಕಾಸ್ಟ್ ಬರುತ್ತೆ. ಸೊ ಅದರಿಂದ ನಾನು ಫಸ್ಟೀಗ ವಿತೌಟ್ GPS ತೊಗೊಂಡಿದ್ದೀನಿ. ಸೊ ನಮಗೆ ಇದರಲ್ಲಿ ಆಲ್ಟಿಟ್ಯೂಡ್ ಹೋಲ್ಡ್ ಮೋಡ್ ಅಂತ ಬರುತ್ತೆ. ಸೊ ಒಳ್ಳೆ ಸ್ಟೇಬಲ್ಲಾಗಿ ನಮಗೆ ಡ್ರೋನನ್ನು ನಾವು ಫ್ಲೈ ಮಾಡಬೇಕು ಅಂದರೆ, ಒಂದು ಫೋಟೋಗ್ರಫಿಗೆ ಡ್ರೋನನ್ನು ನಾವು ಮಾಡಬೇಕು ಅಂದರೆ ಈ ಫ್ಲೈಟ್ ಕಂಟ್ರೋಲರ್ ಬಂದು ಬೆಸ್ಟ್ ಫ್ರೆಂಡ್ಸ್. ಸೊ ಬೇರೆ ಬೇರೆ ಫ್ಲೈಟ್ ಕಂಟ್ರೋಲರ್ ಸಹ ಇದೆ, APM ಇದೆ ಮತ್ತು ನಮಗೆ KK 2.1 ಇದೆ. ಸೊ ಅದರಲ್ಲೆಲ್ಲ ನಮಗೆ ಇಷ್ಟೊಂದು ಸ್ಟೆಬಿಲಿಟಿ ಸಿಗೋದಿಲ್ಲ ಅಂತ ನನಗೆ ನನ್ನ ಸಜೆಷನ್ಸ್ ನಾನು ಕೇಳಿ ತೊಗೊಂಡೆ ಇದನ್ನು. ಸೊ ತುಂಬ ಚೆನ್ನಾಗಿದೆ. ಸೊ ನಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್. Do subscribe and press bell icon to get instant notification for more videos.